ಕರ್ನಾಟಕದಲ್ಲಿ 99 ಇಸ್ವಿಯಲ್ಲಿ ಆರಂಭ ಆಗಿದ್ದು ಭೂ ದಾಖಲೆಗಳ ಗಣಕೀಕರಣ ಮಾಡಬೇಕು ಅಂತ ಹೇಳಿ ಆರಂಭ ಆದಂತ ಯೋಜನೆ. ಆಗಿನ ಕಾಲದಲ್ಲಿ ಬಿ ಸೋಮಶೇಖರ್ ಕಂದಾಯ ಮಂತ್ರಿಗಳಾಗಿದ್ದರು. ಆನಂತರ ಎಸ್.ಎಂ. ಕೃಷ್ಣ ಅವರು ಅದಾದ ಮುಂದಿನ ಸರ್ಕಾರದಲ್ಲಿ ಅವರು ಇದ್ರ ಬಗ್ಗೆ ಹೆಚ್ಚಿನ ಆಸಕ್ತಿ ತಗೊಂಡು ಇದನ್ನ ಅನುಷ್ಠಾನ ಮಾಡುವಂತಹದ್ದು ಮಾಡಿದ್ರು. ಅದಕ್ಕೆ ಮೊದಲು ಕಂದಾಯ ಇಲಾಖೆಯಲ್ಲಿ ಎಲ್ಲಾ ಕೆಲಸಗಳು ಕೂಡ ಬರೀ ಮ್ಯಾನ್ಯುವಲ್ ಇತ್ತು. ಭೂಮಿ ಬರೀ RTCಯನ್ನ ನಾವು ಗಣಕೀಕರಣ ಮಾಡೋದ್ರಿಂದ ಆರಂಭ ಮಾಡಿ ತದನಂತರದ ದಿನಗಳಲ್ಲಿ ಅದರಿಂದ ಮೋಜಣಿ ಸರ್ವೆ ಸಾಫ್ಟ್ವೇರ್ ಆಯಿತು. ಕಾವೇರಿ ಬಂತು, ಭೂಮಿಯಿಂದ ಕಾವೇರಿ 2 ಬಂದಿದ್ದು ಕೂಡ ಅದೇ ಒಂದು ಫೌಂಡೇಶನ್ ಮೇಲೆ. ಸೇಮು ಭೂಮಿಗೆ ಏನ್ ಮಾಡಿದ್ರಿ ಅದೇನೆ ಗ್ರಾಮ ಪಂಚಾಯಿತಿಯವರು ಈ ಸ್ವತ್ತು ಅಂತ ಅದನ್ನ ಅಳವಡಿಸ್ಕೊಂಡ್ರು. ಆ ನಂತರ ನಗರ ಪ್ರದೇಶಗಳಲ್ಲಿ ಈ ಆಸ್ತಿ ಬಂತು. ಈಗ ಈ ಖಾತಾ ಬಂದಿದೆ. ಇವೆಲ್ಲ ಕೂಡ ಇವಕ್ಕೆ ಮೂಲ ಪ್ರೇರಣೆ ಭೂಮಿನೇ. ಸೊ ಇಡೀ ದೇಶದಲ್ಲಿ ಮೊದಲನೇ ಗಣಕೀಕರಣ ಯೋಜನೆ, ಇಡೀ ದೇಶದಲ್ಲಿ ಜಮೀನಿನ ದಾಖಲೆಗಳ ನಿರ್ವಹಣೆಯಲ್ಲಿ ಮೊದಲ ಗಣಕೀಕರಣ ಯೋಜನೆ ಭೂಮಿ ಇಡೀ ದೇಶಕ್ಕೆ. ಕರ್ನಾಟಕದಲ್ಲಿ ಭೂಮಿಯನ್ನ ಮಾಡಿದ್ಮೇಲೆ ನಮ್ಮನ್ನ ನೋಡಿ ಬೇರೆ ರಾಜ್ಯಗಳವರು ಹೌದು ಈಗೂ ಮಾಡಬಹುದು ಅನ್ನೋ ಕಲ್ಪನೆ ಬಂದಿದ್ದೇ ಅವರಿಗೆ ನಾವು ಮಾಡಿದ್ಮೇಲೆ. ಸೊ ಭೂಮಿ ಇಡೀ ದೇಶಕ್ಕೆ ಒಂದು ಪ್ರೇರಣೆ ಆಯಿತು, ಇನ್ಸ್ಪಿರೇಷನ್ ಆಯಿತು. ಇಡೀ ದೇಶಕ್ಕೆ ರೋಲ್ ಮಾಡೆಲ್ ಭೂಮಿ. ದೇಶಕ್ಕೆ ರೋಲ್ ಮಾಡೆಲ್ ಅಷ್ಟೇ ಅಲ್ಲ, ಇವತ್ತು ಏನಾದ್ರೂ ನಾವು ಈ ಲ್ಯಾಂಡ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಮಾಡರ್ನೈಸೇಷನ್ ತಗೊಂಡ್ ಬರ್ತಾ ಇದೀವಿ, ಸುಧಾರಣೆಗಳು ತರ್ತಾ ಇದೀವಿ ಅಂದ್ರೆ ಇದೆಲ್ಲ ಆರಂಭ ಆಗಿದ್ದು ಭೂಮಿಯಿಂದ.